ಹಾಯ್ ಫ್ರೆಂಡ್ಸ್, ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಷರಗಣದಲ್ಲಿ ಬರುವಂತಹ ವೃತ್ತಗಳು, ಅವುಗಳ ಒಂದು ಅರ್ಥ ಮತ್ತು ಅವುಗಳ ಒಂದು ವಿಧಗಳನ್ನು ಮತ್ತು ನೆನಪಿನಲ್ಲಿಡಬೇಕಾದಂಥ ಒಂದು ಸೂತ್ರಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಅಕ್ಷರಗಣದಲ್ಲಿ ಪ್ರಮುಖವಾಗಿ ಕಂಡುಬರುವಂಥವುಗಳು ಅಂತಂದಿದ್ರೆ ವೃತ್ತಗಳು. ಹಾಗಾದರೆ ವೃತ್ತಗಳಂದ್ರೆ ಏನಂದರೆ ಅಕ್ಷರಗಣಾಧಾರಿತ ಪದ್ಯವನ್ನು, ಅಂದರೆ ಅಕ್ಷರಗಣದ ಆಧಾರದ ಮೇಲೆ ರಚಿಸಲ್ಪಟ್ಟಂಥ ಒಂದು ಪದ್ಯಗಳನ್ನೇ ನಾವು ವೃತ್ತಗಳು ಅಂತಂದೇಳ್ಬಿಟ್ಟು ಕರಿತೀವಿ. ಈ ಪ್ರತಿಯೊಂದು ವೃತ್ತಕ್ಕೂ ಕೂಡ ಒಂದೊಂದು ಸೂತ್ರವಿರುತ್ತದೆ. ಆ ಒಂದು ಸೂತ್ರವನ್ನು ಅಭ್ಯಾಸ ಮಾಡೋದರ ಮೂಲಕ ನಾವು ಆ ಒಂದು ವೃತ್ತಿಯ ಜಾತಿಯನ್ನು ಗುರುತಿಸಬಹುದಾಗಿದೆ. ಇಲ್ಲಿ ಒಟ್ಟು 6 ಪ್ರಮುಖವಾದಂಥ ಒಂದು ಜಾತಿಯ ವೃತ್ತಗಳು ಕಂಡುಬರ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳು ಅಂತಂದಿದ್ರೆ ಮೊದಲನೇದಾಗಿ ಉತ್ಪಲಮಾಲಾ ವೃತ್ತ, ನೆಕ್ಸ್ಟ್ ಚಂಪಕಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೆ ಭವಿಕ್ರೀಡಿತ ವೃತ್ತ, ಸ್ತಗ್ಧಾರ ವೃತ್ತ ಮತ್ತು ಮಹಾಸ್ತಗ್ಧಾರ ವೃತ್ತ ಅಂತಂದೇಳ್ಬಿಟ್ಟು 6 ವಿಧಗಳು ಕಂಡುಬರ್ತವೆ. ಅವುಗಳನ್ನು ಸೂತ್ರದ ಸಮೇತವಾಗಿ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲನೇದಾಗಿ ಉತ್ಪಲಮಾಲಾ ವೃತ್ತ. ಉತ್ಪಲಮಾಲಾ ವೃತ್ತ ಅಂತಂದಿದ್ರೆ ಭರ ನಭ ಭರ ಈ ಒಂದು ಅಕ್ಷರ ಗಣಗಳು ಏನಾದರೂ ಬಂದರೆ ಆ ಒಂದು ಪದ್ಯದಲ್ಲಿ ಅದನ್ನು ನಾವು ಉತ್ಪಲಮಾಲಾ ವೃತ್ತ ಅಂತಂದೇಳ್ಬಿಟ್ಟು ಕರಿತೀವಿ. ಈ ಉತ್ಪಲಮಾಲಾ ವೃತ್ತದಲ್ಲಿ ಪ್ರತಿಯೊಂದು ಸಾಲಿನಲ್ಲಿ ಕೂಡ 20 ಅಕ್ಷರಗಳು ಕಂಡುಬರ್ತವೆ. ಒಂದಕ್ಕೊಂದು ಸಮಾನವಾಗಿರುವಂಥ ಒಂದು 4 ಸಾಲುಗಳಿರ್ತವೆ. ಓಕೆನಾ, 4 ಸಾಲುಗಳಿರ್ತವೆ ಮತ್ತು 20 ಅಕ್ಷರಗಳ ಒಂದು ಗಣವಿಂಗಡಣೆ ಇರುತ್ತೆ. ಇಲ್ಲಿ ಪ್ರಮುಖವಾದಂಥ ಒಂದು ಸೂತ್ರ ಏನಂದರೆ ಉತ್ಪಲಮಾಲೆ ಎಪ್ಪುದು ಭರಂ ನಭಬಂ ರಲಗಂ ನೆಗಳ್ದಿರಲ್. ಅಂದರೆ ಭರ ನಭ ಭರ ಲಗಂ ಏನಾದರೂ ಆ ಒಂದು ವೃತ್ತದಲ್ಲಿ ಕಂಡು ಬಂದರೆ ಅದನ್ನೇ ನಾವು ಉತ್ಪಲಮಾಲಾ ವೃತ್ತ ಅಂತಂದೇಳ್ಬಿಟ್ಟು ಕರಿತೀವಿ. ಈ ಒಂದು ವೃತ್ತದ ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಚಂಪಕಮಾಲಾ ವೃತ್ತ. ಚಂಪಕಮಾಲಾ ವೃತ್ತ ಅಂತಂದಿದ್ರೆ ನಜ ಭಜ ಜಂ ಜರಾಮ್ ಅನ್ನುವಂಥದ್ದು ಏನಾದರೂ ಆ ಒಂದು ವೃತ್ತದಲ್ಲಿ ಗಣವಿಂಗಡಣೆ ಮಾಡಿದಾಗ ಬಂದರೆ ಅದನ್ನೇ ನಾವು ಚಂಪಕಮಾಲಾ ವೃತ್ತ ಅಂತಂದೇಳ್ಬಿಟ್ಟು ಕರಿತೀವಿ. ಈ ಒಂದು ಚಂಪಕಮಾಲಾ ವೃತ್ತದಲ್ಲಿ 4 ಪಾದಗಳು ಅಂದರೆ 4 ಸಾಲುಗಳಿರ್ತವೆ. ಇದು ಕೂಡ ಸಮವೃತ್ತವಾಗಿರ್ತದೆ, ಅಂದರೆ ಸಮಾನವಾದಂಥ ಒಂದು ಸಾಲುಗಳಿರ್ತವೆ. ಪ್ರತಿಯೊಂದು ಪಾದದಲ್ಲಿ ಅಂದರೆ ಪ್ರತಿಯೊಂದು ಸಾಲಿನಲ್ಲಿ ಕೂಡ 7 ಗಣಗಳಿರ್ತವೆ. ಒಟ್ಟು 21 ಅಕ್ಷರಗಳು ಪ್ರತಿಯೊಂದು ಸಾಲಿನಲ್ಲಿ ಕೂಡ ಕಂಡುಬರ್ತವೆ. ಜೊತೆಗೆ ಇದು ಆದಿಪ್ರಾಸವನ್ನು ಒಳಗೊಂಡಿರುತ್ತದೆ. ಓಕೆನಾ. ಇದರ ಸೂತ್ರ ಏನಪ್ಪ ಅಂತಂದಿದ್ರೆ ನಜ ಭಜ ಜಂ ಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಎಂದಪರ್. ಅಂದರೆ ನಜ ಭಜ ಜಂಜರಂ ಏನಾದರೂ ಆ ಒಂದು ಪದ್ಯದ ಸಾಲುಗಳಲ್ಲಿ ಕಂಡು ಬಂದರೆ ಅದನ್ನು ನಾವು ಚಂಪಕಮಾಲಾ ವೃತ್ತ ಅಂತಂದೇಳ್ಬಿಟ್ಟು ಕರಿತೀವಿ. ಪ್ರತಿ ಪಾದದಲ್ಲಿ ಕೂಡ ನಜ ಭಜ ಜಂಜರಂ ಎನ್ನುವಂಥ ಒಂದು ಅಕ್ಷರಗಳ ಗಣಗಳು ಈ ಒಂದು ವೃತ್ತದಲ್ಲಿ ಕಂಡುಬರುತ್ತವೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಶಾರ್ದೂಲ ವಿಕ್ರೀಡಿತ ವೃತ್ತ. ಈ ಒಂದು ವೃತ್ತದಲ್ಲಿ ಮಸಜಸ ತತ ಅನ್ನುವಂಥ ಒಂದು ಗಣಗಳು ಕಂಡುಬರ್ತವೆ. ಇದು ಕೂಡ 4 ಪಾದಗಳು ಅಂದರೆ 4 ಸಾಲುಗಳನ್ನು ಹೊಂದಿದ್ದು ಪ್ರತಿಯೊಂದು ಸಾಲಿನಲ್ಲಿ ಕೂಡ 19 ಅಕ್ಷರಗಳು 6 ಗಣಗಳು ಕಂಡುಬರ್ತವೆ. ಕೊನೆಯಲ್ಲಿ ಒಂದು ಗುರು ಕಂಡುಬರುತ್ತೆ. ಇದು ಕೂಡ ಸಮವೃತ್ತವಾಗಿದೆ. ಇದರ ಒಂದು ನೆನಪಿನಲ್ಲಿರುವಂಥ ಸೂತ್ರ ಅಂತಂದಿದ್ರೆ ಕಣ್ಗೊಪ್ಪಲ್ ಮಸಜಂಸ ತತ ಗ ಮುಮುಯ ಶಾರ್ದೂಲ ವಿಕ್ರೀಡಿತಂ ಅನ್ನುವಂಥದ್ದು. ಈ ಒಂದು ಅಕ್ಷರ ಅಂದರೆ ಮಸಜಸ ತತಗಳು ಏನಾದರೂ ಒಂದು ಪದ್ಯದಲ್ಲಿ ಕಂಡು ಬಂದರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ. ಕರ್ನಾಟಕದ ಖ್ಯಾತ ವೃತ್ತಗಳಲ್ಲಿ ಈ ಶಾರ್ದೂಲ ವಿಕ್ರೀಡಿತ ವೃತ್ತ ಅತಿ ಚಿಕ್ಕ ವೃತ್ತವಾಗಿದೆ. ಇನ್ನು ನೆಕ್ಸ್ಟ್ ಮತ್ತೆ ಭವಿಕ್ರೀಡಿತ ವೃತ್ತ. ಮತ್ತೆ ಭವಿಕ್ರೀಡಿತ ವೃತ್ತ ಅಂದರೆ ಸಭರನಮಯ ಅನ್ನುವಂಥ ಗಣಗಳು ಕಂಡುಬರ್ತವೆ. ಇದು ಕೂಡ 4 ಸಾಲುಗಳನ್ನು ಹೊಂದಿದ್ದು ಪ್ರತಿಯೊಂದು ಸಾಲಿನಲ್ಲಿ ಕೂಡ 20 ಅಕ್ಷರಗಳು ಮತ್ತು 6 ಗಣಗಳು, ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಕಂಡುಬರುತ್ತದೆ. ಇದರ ಒಂದು ಸೂತ್ರ ಅಂತಂದಿದ್ರೆ ಸಭರಂ ನಂ ಮಯಲಂ ಗಮಂ ಬಗೆಗೊಳ್ಳಲ್ ಮತ್ತೆ ಭವಿಕ್ರೀಡಿತ. ಸಭರ ನಮಯ ಅನ್ನುವಂಥ ಒಂದು ಗಣಗಳು ಇದರಲ್ಲಿ ಕಂಡುಬರ್ತವೆ ಅನ್ನುವಂಥದ್ದು. ಇನ್ನು ಸ್ತಗ್ಧಾರ ವೃತ್ತ. ಸ್ತಗ್ಧಾರ ವೃತ್ತ ಅಂತಂದಿದ್ರೆ ಮರಭನ ಯಯ ಎನ್ನುವಂಥ ಗಣಗಳು. ಈ ಒಂದು ವೃತ್ತದಲ್ಲಿ ಕೂಡ 4 ಸಾಲುಗಳನ್ನು ಒಳಗೊಂಡಿದ್ದು ಪ್ರತಿಯೊಂದು ಸಾಲಿನಲ್ಲಿ ಕೂಡ 21 ಅಕ್ಷರಗಳು ಹಾಗೂ 7 ಗಣಗಳು ಕಂಡುಬರ್ತವೆ. ಇದು ಕೂಡ ಒಂದು ಸಮವೃತ್ತವಾಗಿದೆ. ಇದರ ಒಂದು ಸೂತ್ರ ಅಂತಂದಿದ್ರೆ ತೋರಲ್ ಮಂಬ್ರಂ ಬನಂ ಮೂಯ ಗಣ ಮುಮುದೆ ತ್ರಾಂ ಸ್ತಗ್ಧಾರ ವೃತ್ತ ಮಕ್ಕುಂ. ಅಂದರೆ ಮರಭಯನ 3 ಯಾಗಳು ಏನಾದರೂ ಕಂಡು ಬಂದರೆ ಅದು ಸ್ತಗ್ಧಾರ ವೃತ್ತ ಅನ್ನುವಂಥದ್ದು. ಇನ್ನು ಮಹಾಸ್ತಗ್ಧಾರ ವೃತ್ತ. ಮಹಾಸ್ತಗ್ಧಾರ ವೃತ್ತ ಅನ್ನುವಂಥದ್ದು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಅತಿ ದೊಡ್ಡ ವೃತ್ತ. ಓಕೆನಾ. ಇದರಲ್ಲಿ ಸತತ ನ ಸರರ ಎನ್ನುವಂಥ ಒಂದು ಗಣಗಳು ಕಂಡುಬರ್ತವೆ. ಇದು ಕೂಡ 4 ಸಾಲುಗಳನ್ನು ಹೊಂದಿದ್ದು ಪ್ರತಿಯೊಂದು ಸಾಲಿನಲ್ಲಿ ಕೂಡ 22 ಅಕ್ಷರಗಳು ಕಂಡುಬರ್ತವೆ ಮತ್ತು 7 ಗಣಗಳು ಕಂಡುಬರ್ತವೆ. ಜೊತೆಗೆ ಒಂದು ಗುರು ಕಂಡುಬರುತ್ತದೆ. ಇಂಥ ಒಂದು ವೃತ್ತವೇ ಮಹಾಸ್ತಗ್ಧಾರ ವೃತ್ತ. ಇಲ್ಲಿ ಸೂತ್ರವನ್ನು ನೋಡೋದಾದರೆ ಸತತಂ ನಂ ಸಂಭ್ರ ರಂ ಗಂ
ನೆರೆದೆಸೆಯೇ ಮಹಾಸ್ತಗ್ಧಾರ ವೃತ್ತ ಮಕ್ಕುಂ ಅನ್ನುವಂಥದ್ದು. ಸತತ ನ ಸರರ ಅನ್ನುವಂಥ ಒಂದು ಗಣಗಳು ಈ ಒಂದು ವೃತ್ತದಲ್ಲಿ ಕಂಡುಬರ್ತವೆ. ಈಗ ನಾವು 6 ವೃತ್ತಗಳ ಬಗ್ಗೆ ನಿಮಗೆ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.